ಸ್ವಾಮಿ ಶರಣಂ. ನಾವು ಉಡುಪಿ ಮುಗಿಸ್ಕೊಂಡು ಬಂದಿರೋದು ಕಟಿಲಾ ಪರಮೇಶ್ವರಿ, ಕಟಿಲಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಇಲ್ಲಿಂದ ನಮ್ಮ ಪ್ರಯಾಣವನ್ನ ಶುರು ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕಟಿಲಾ ದುರ್ಗಾ ಪರಮೇಶ್ವರಿ ಹೋಗೋ ರೂಟು. ನಾವು ಪಾರ್ಕಿಂಗ್ ಮಾಡೋದು ಗಾಡಿಯಲ್ಲಿ. ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಬಂತು ಬಿಡಿ, ಬಹಳ ದೂರನಿಲ್ಲ. ಗಾಡಿ ಇಲ್ಲಿವರೆಗೂ ಬರ್ತವೆ. ಹೋಗೋಣ ಕಟಿಲಾ ಪರಮೇಶ್ವರಿ, ಕಟಿಲಾ ದುರ್ಗಾ ಪರಮೇಶ್ವರಿ ಹೆಂಗಿರುತ್ತಂತ ನೋಡೋಣ. ಇಲ್ಲೇ ಬಂದು ನೋಡಿ, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್. ಇದೇನ್ ಕಾಣಿಸ್ತದಲ್ಲ, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಆಗಿದೆ. ಇಲ್ಲಿ ಐಟಮ್ಗಳು ಇದಾವೆ ನೋಡಿ, 2 ಐಟಮ್ ಇದಾವೆ. ಚೆನ್ನಾಗಿದೆ. ಎಷ್ಟು ಗುಡಿ ಇನ್ನೊಂದು ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವ್ ಯಾವ ಗುಡಿಗೆ ಹೋಗ್ತಾ ಇದೀವಿ, ಎಲ್ಲಾ ಗುಡಿಯಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತದೆ. ಈ ಗುಡಿಯಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತದೆ. ಉಡುಪಿಯಲ್ಲಿ ಮಾಡ್ತಿದ್ದಾರೆ, ಮಾರಿಕಾಂಬ ಅಲ್ಲಿಯೂ ಮಾಡ್ತಾ ಇದ್ದಾರೆ, ಮುರುಡೇಶ್ವರ ಹೋಗೋದಲ್ಲಿಯೂ ಮಾಡ್ತಾ ಇದ್ದಾರೆ. ಒಂದೊಂದು ಇನ್ಫಾರ್ಮೇಶನ್ ಕೇಳಿ ಗೈಸ್. ಇಲ್ಲಿ ನಮ್ಮೊಂದು ಸ್ಥಾಪನೆ ಆಗಿರೋದು ನಂದಿನಿ ನದಿಯ ಒಳಗಡೆಯಿಂದ ಸ್ಥಾಪನೆ ಆಗಿದೆ ಅಂತ. ಇಲ್ಲಿಂದ ಎಂಟ್ರಿ. ಇಲ್ಲಿ ಇನ್ನೊಂದು ಕಂಪಲ್ಸರಿ ಲುಂಗಿ ಕಂಪಲ್ಸರಿ. ಇಲ್ಲಿಂದ ಎಲ್ಲಾ ಟ್ರೆಡಿಷನಲ್ ಡ್ರೆಸ್ ನೋಡಿ, ಎಲ್ಲಾ ಹಿಂದೂ ಟೆಂಪಲ್ಗಳಲ್ಲಿ ಟ್ರೆಡಿಷನಲ್ ಡ್ರೆಸ್ ಅಂತೂ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಎಂಟ್ರೆನ್ಸ್ ಒಳಗಡೆ ಒಂದು ಎಂಟ್ರೆನ್ಸ್ ಇದೆ. ಕಾಲ್ ತಕೊಂಡು ನಿಮ್ಗೆ ವಾಯ್ಸ್ ಕ್ಲಿಯರ್ ಇದೇನೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಶ್ಲೋಕ ಹೇಳ್ತಾ ಇದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇಲ್ಲಿ ನೋಡಿ ನದಿ ಇದೆ, ನಾಳೆದಲ್ಲ ನಂದಿನಿ ನದಿ ಅಂತ. ನಂದಿನಿ ನದಿಯಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳುತ್ತಲ್ಲ, ಅದೇ ರೀತಿ ಇಲ್ಲಿ ನದಿ ಹರಿತಾ ಇತ್ತು. ಇಲ್ಲಿಂದ ನಿಮ್ಗೆ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಫೋನ್ಸ್ ಅಲೋ ಇರೋದಿಲ್ಲ. ನಾ ಬಂದ್ಬಿಟ್ಟು ನಿಮ್ಗೆ ದರ್ಶನ ಆದ್ಮೇಲೆ ಮತ್ತೆ ಕಾಣ್ತೀನಿ. ಸ್ವಾಮಿ ಶರಣಂ ಒಳಗಡೆ ಈ ರೀತಿ ಇದೆ ನೋಡಿ. ಇಲ್ಲಿ ಒಂದು ಪಾನಕ ಮಂಟಪ ಅಂತೆ. ಅಗೈನ್ ಇಲ್ಲಿ ಬಂದ್ರೆ ಇಲ್ಲಿ ಕಲ್ಯಾಣ ಮಂಟಪ ಐತಿ. ಅನ್ನಛತ್ರ, ನದಿಗೆ ಹೋಗೋದೆಲ್ಲ ಬಂದ್ಬಿಟ್ಟು ಅಲ್ಲಿ ನೀವೇನ್ ಕಾಣ್ತಾ ಇದೆಯಲ್ಲ, ಈ ರೋಟಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಗೋಶಾಲೆ ಇದೆ. ಗೋಶಾಲೆ ಅಂದ್ರೆ 2-3 ಗೋಗಳಿದಾವೆ. ಇದು ಬಂದ್ಬಿಟ್ಟು ಇಲ್ಲಿಂದ ಎಂಟ್ರೆನ್ಸ್ ಹೆಂಗಿದೆ ನೋಡಿ. ದುರ್ಗಾ ಪರಮೇಶ್ವರಿ ಮೇನ್ ದ್ವಾರ. ಈಗ ಹೊರಗಡೆ ಹೋಗೋಣ. ಇದೆ ಬಂದ್ಬಿಟ್ಟು ನಂದಿನಿ ನದಿ. ನೀರೇ ಇಲ್ಲ ನಂದಿನಿ ನದಿಯಲ್ಲಿ. ಸ್ವಾಮಿಯರ ನೋಡಿ, ಇದು ಬಂದ್ಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟಿಲಾ. ಹಿಂಗಿದೆ ಹೊರಗಡೆ. ಇದು ತುಳು ಅನ್ಕೊಂಡಿದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಹೊರಗಡೆ ಎಂಟ್ರೆನ್ಸ್ ಹಿಂಗಿರುತ್ತೆ. ಸ್ವಾಮಿ ಇಷ್ಟೇ ಇರೋದು ಕಟಿಲಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಸರಸ್ವತಿ ಸದನ ಅಂತಂದ ಐ ಥಿಂಕ್. ಇಲ್ಲಿ ಗೊಂಬೆ ಆಟ ಎಲ್ಲ ಆಡಿಸ್ತಾರೆ ನೋಡಿ. ಇವಾಗ ಅಷ್ಟೇ ರಶ್ ಇಲ್ಲ, ಡೈರೆಕ್ಟ್ ಎಂಟ್ರಿ ಇತ್ತು. ನಮ್ಗೆ ರಶ್ ಇದ್ದಾಗ ಮಾತ್ರ ಈ ತರ ಇದ್ರಲ್ಲಿ ಹಾಕಿರ್ತಾರೆ. ಇಲ್ಲ ಅಂತಂದ್ರೆ ನಮ್ಗೇನ್ ರಶ್ ಇರುದಿಲ್ಲ. ಮಸ್ತ್ ಏನೈತಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ ಆಯ್ತು. ಈಗ ಇಷ್ಟಂತ್ರ ಇದು ಬಂದ್ಬಿಟ್ಟು ಕಟಿಲಾ ಪರಮೇಶ್ವರಿ ದೇವಸ್ಥಾನ. ಮುಂದೆ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಇಟ್ ವಾಸ್ ದ ಗ್ರ್ಯಾಂಡ್ ಎಕ್ಸ್ಪ್ಲೋರರ್.